Hello everyone, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಯವಿಟ್ಟು ಯಾರು ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಆಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇರೋರಿಗೆ ತುಂಬ ಥ್ಯಾಂಕ್ ಯು. ಇದು ಬಂದು ಈ ವ್ಲಾಗ್ ಕಂಪ್ಲೀಟ್ಲಿ ಟೆಂಪಲ್ ವಿಸಿಟ್ ಆಗಿರುತ್ತೆ. ನಾವು 3 ಟೆಂಪಲ್ಸ್ಗೆ ಹೋಗಿದ್ವಿ. ಯಾವುದ್ಯಾವುದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಹೋಗಿದ್ದು ನಾವು ಮಂಡ್ಯದಿಂದ ಮಹಾಕಾಳಿ ದೇವಸ್ಥಾನಕ್ಕೆ. ನಾವು ಆ್ಯಕ್ಚುಲಾಗಿ ನಾವು ಅಂದ್ಕೊಂಡಿದ್ದೊಂದು, ಬಟ್ ಅಲ್ಲಿ ಆಗಿದ್ದೊಂದು ಅಂತ ಹೇಳ್ತಾರಲ್ಲ, ಆ ರೀತಿ ಆಯಿತು. ನಾವು ಫಸ್ಟು ಮಹಾಕಾಳಿ ದೇವಸ್ಥಾನಕ್ಕೆ ಹೋದ್ವಿ. ಇದು ನಿಮಗೆ ಬ್ಯಾಂಗ್ಳೂರ್ ಮೈಸೂರು ಹೈವೇ ರೋಡಲ್ಲಿ, ಹಳೆ ಹೈವೇ ರೋಡ್ ಇತ್ತಲ್ಲ, ಈಗ ಸರ್ವಿಸ್ ರೋಡ್ ಆಗಿದೆಯಲ್ಲ, ಅಲ್ಲಿ ಸಿಗುತ್ತೆ, ನಿಯರ್ ಶ್ರೀರಂಗಪಟ್ಟಣ. ಇದು ಬಂದು TM ಹೊಸೂರು ಗೇಟ್ ಅಂತ. ನಿಮಗೆ ಮಂಡ್ಯದಿಂದ ಹೋಗೋರಿಗೆ ಬೇಕಂದರೆ ನಿಮಗೆ ಮಂಡ್ಯ ಅಲ್ಲಿ ಮದ್ದೂರು ಮತ್ತು ಶ್ರೀರಂಗಪಟ್ಟಣ ಅದು ಸಿಟಿ ಬಸ್ಸಸ್ ಇದೆ. ನೀವು ಅಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಟೆಂಪಲ್ ಹತ್ರ ಸ್ಟಾಪ್ ಕೊಡ್ತಾರೆ. ನೀವು ಹೇಳಿದ್ರೆ ಮಹಾಕಾಳಿ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪ್ ಕೊಡ್ತಾರೆ. ನೀವು ಅಲ್ಲಿ ಇಳ್ಕೊಂಡು ದೇವಸ್ಥಾನಕ್ಕೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ತುಂಬ ದೂರ ಏನಿಲ್ಲ, ವಾಕಬಲ್ ಇದೆ, ಅಲ್ಲಿಗೆ ನಡ್ಕೊಂಡು ಹೋಗ್ಬೋದು. ಈ ದೇವಿಯ ವಿಶೇಷತೆ ಇಲ್ಲಿ ಹೇಗೆ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾವು ಹೇಗಿದ್ದರೂ ಆಟೋದಲ್ಲಿ ಹೋಗಿದ್ವಲ್ಲ, ಸೊ ಹಾಗಾಗಿ ದೇವಿ ದರ್ಶನ ಮಾಡಾದಮೇಲೆ ಆಟೋ ಪೂಜೆ ಮಾಡಿಸೋಣ ಅಂತ ಹೇಳಿ ಇಲ್ಲಿ ನಾವು ಆಟೋಗೂ ಪೂಜೆ ಮಾಡಿಸ್ತಾ ಇದ್ದೀವಿ. ನಾವು ತೊಗೊಂಡಾಗ್ಲೇ ಆಟೋ ಬಂದಾಗ್ಲೇ ನಾವು ಮಂಡ್ಯದಲ್ಲೂ ಪೂಜೆ ಮಾಡಿಸಿದ್ವಿ. ಸೊ ಇಷ್ಟು ದೂರ ಹೋಗಿದ್ವಲ್ಲ, ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ. ಬನ್ನಿ ಈಗ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡೋಣ. ಇಲ್ಲಿ ವಾರಗಳು ಬಂದು ಭಾನುವಾರ ಇದೆ. ಈ ತಾಯಿ ವಾರ ಬಂದು ಭಾನುವಾರ, ಶುಕ್ರವಾರ, ಮಂಗಳವಾರ ಆಗಿರುತ್ತೆ. ನಿಮ್ಮ ಹರಕೆ ಏನಾದ್ರು ನಿಮಗೆ ನೆರವೇರಬೇಕು ಅಂತ ಇದ್ದರೆ ನೀವು ಇಲ್ಲಿ ಹರಕೆನ 9 ವಾರ ಸಲ್ಲಿಸ್ಬೇಕಾಗತ್ತೆ. ಹೇಗೆ ಅಂತ ಹೇಳ್ತೀನಿ. ಅಲ್ಲಿ ನಿಮಗೆ ಕೌಂಟರ್ ಇದೆ, ಅಲ್ಲಿ ನಿಮ್ಗೆ ಸಿಗುತ್ತೆ. ಒಂದು ಬಟ್ಟೆ ತಗೊಳ್ಳಿ, ಆ ಬಟ್ಟೆಗೆ 5 ರೂಪಾಯಿನ ಕಾಯಿನ್ ಹಾಕ್ಕೊಂಡು ದೇವಿ ಮುಂದೆ ನಿಂತು ನಿಮ್ಮದು ಯಾವುದಾದ್ರೂ ಒಂದು ಕೋರಿಕೆನ ಬೇಡ್ಕೊಂಡು ಇಲ್ಲಿ ಬಂದು ನೀವು ಮೊದಲನೇ ವಾರ ಇಲ್ಲೆಲ್ಲರೂ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ಲೇಸಲ್ಲಿ ಎಲ್ಲರೂ ಒಂದು ಕಡೆ ಕಟ್ಟಬೇಕಾಗತ್ತೆ. ಆ್ಯಂಡ್ ಅದೇ ವಾರ ನಿಮ್ಗಲ್ಲಿ ಮಡ್ಲಕ್ಕಿ ಸಿಗುತ್ತೆ. ಅಲ್ಲೇ ಕೌಂಟರಲ್ಲಿ ನೀವೆಲ್ಲಿ ತೊಗೋತೀರಾ ಅಲ್ಲಿ ಮಡ್ಲಕ್ಕಿ ಸಿಗುತ್ತೆ. ಆ ಮಡ್ಲಕ್ಕಿ ತಗೊಂಡು ಅಲ್ಲಿ ನೀವು 9 ವಾರ ಈ ರೀತಿಯಾಗಿ ನಾಣ್ಯ ಕಟ್ಟೋದು ಮಾತ್ರ ಒಂದೇ ವಾರ, ಮೊದಲನೇ ವಾರ. ಆ್ಯಂಡ್ ಆ ವಾರದಿಂದನೇ ನೀವು ಶುರು ಮಾಡಬೇಕು ಮಡ್ಲಕ್ಕಿ ಕೊಡೋಕ್ಕೆ ಬೇಡ್ಕೊಂಡು. ಆ್ಯಂಡ್ ಪ್ರತಿದಿನ ಒಂದು ಹರಕೆ ಬೇಡ್ಕೋಬೇಕಷ್ಟೇ. ಪ್ರತಿದಿನ ನೀವು ಎದ್ದ ಮೇಲೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ಅಂದ್ಕೊಂಡಿದ್ದೀರಾ ದೇವ್ರನ್ನ ನೆನೆಸ್ಕೊಂಡು ಮನಸ್ಸಲ್ಲಿ ನಿಮ್ಗೇನಾಗಬೇಕು ಬೇಡ್ಕೊಂಡು ನೀವು ಪ್ರಾರ್ಥನೆ ಸಲ್ಲಿಸ್ಬೇಕು. ನೀವು ಅಂದ್ಕೊಂಡಿರೋ ಕೆಲಸ ಹಾಗೇ ಆಗುತ್ತೆ ಅಂತ ಇಲ್ಲಿ ಎಲ್ಲರೂ ನಂಬಿದ್ದಾರೆ. ಒಂದು ವೇಳೆ ನಿಮಗೇನಾದರೂ ನಾನು ಹೇಳಿದ್ದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ನಾನು ಈ ವಿಡಿಯೋದಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಅಂದರೆ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ದೇವಸ್ಥಾನದ ಪದ್ಧತಿಗಳು ಆ್ಯಂಡ್ ವಿಶೇಷತೆಗಳು ಅಂತ ಅಲ್ಲಿ ಇದೆ. ಅದನ್ನು ಒಂದು ಸಲ ಓದ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಇಲ್ಲಿ ಹೇಗೆ ಮಾಡಬೇಕು, ಹರಕೆ ಹೇಗೆ ಸಲ್ಲಿಸ್ಬೇಕು, ಹೇಗೆ ಹರಕೆನ ಕಟ್ಕೋಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಪ್ರತಿ 9 ವಾರನೂ ನೀವು ಮಡ್ಲಕ್ಕಿ ಅಲ್ಲೇ ಸಿಗುತ್ತೆ, ಅದನ್ನು ಕೊಟ್ಟರೆ ನಿಮಗೆ ಅಲ್ಲಿ ಪೂಜೆ ಮಾಡಿ ನಿಮಗೆ ಮತ್ತೆ ಪ್ರಸಾದ ಒಂದು ಬ್ಯಾಗಲ್ಲಿ ಪ್ರಸಾದ ಕೊಡ್ತಾರೆ. ಆ ಮಡ್ಲಕ್ಕಿದು ಪ್ರಸಾದ ಕೊಡ್ತಾರೆ. ದೆನ್ ನಾವು ಇದಾದಮೇಲೆ ಹೊರಟ್ವಿ ಇನ್ನೊಂದು ಕಡೆ ದೇವಸ್ಥಾನಕ್ಕೆ, ಅದು ಶ್ರೀರಂಗಪಟ್ಟಣ. ನಿಮ್ಗೆ ಆಲ್ರೆಡಿ ಕುದುರೆಗಳನ್ನ ನೋಡಿ ಗೊತ್ತಿರೋರು ಗೆಸ್ ಮಾಡಿರ್ತಾರೆ. ಎಸ್, ನಾವು ಹೊರಟಿದ್ದು ನೆಕ್ಸ್ಟ್ ಟೆಂಪಲ್ ಯಾವುದು ಅಂತ ಹೇಳಿದ್ರೆ ನಿಮಿಷಾಂಬ. ನಾವೆಲ್ಲರೂ ಈ ದೇವಸ್ಥಾನಕ್ಕಂತೂ ಫ್ರೀಕ್ವೆಂಟಾಗಿ ಹೋಗ್ತಾನೆ ಇರ್ತೀವಿ. ಇಲ್ಲಿ ಏನಂತ ಹೇಳಿದ್ರೆ, ನಿಮಿಷಾಂಬ ದೇವಿ ತನ್ನ ಭಕ್ತರ ಕಷ್ಟಗಳನ್ನ ಮತ್ತು ಇಷ್ಟಾರ್ಥಗಳನ್ನ ನಾವು ನಂಬಿಕೆ ಇಟ್ಟು ಬೇಡ್ಕೊಂಡ್ರೆ, ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಮಿಷದಲ್ಲಿ ಈಡೇರಿಸ್ತಾಳೆ ಅಂತ ನಂಬಿದ್ದಾರೆ ಎಲ್ರೂ. ನಾನು ನಿಮಗೆ ಶಾಪಿಂಗ್ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಅಕ್ಕ ಬಂದಾಕಿನ ಮುಂಚೆನೇ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಅದರಲ್ಲಿ ನಾವು ಟೆಂಪಲ್ಸ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ನಾವು ಹೋಗ್ತಾ ಇದ್ವಿ ಎಲ್ಲ ಕಡೆನೂ. ಹಾಗೆ ನಾವೆಲ್ಲ ಅಲ್ಲಿ ಪ್ರಸಾದ ತಿಂದ್ವಿ.
ನನಗಂತೂ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಅಂದರೆ ತುಂಬ ಇಷ್ಟ. ಅದರಲ್ಲೂ ರಸಾಯನ, ಕಡಲೆಕಾಳು ಉಸ್ಲಿ ಆ್ಯಂಡ್ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅದೇನೋ ನನಗೆ ಗೊತ್ತಿಲ್ಲ, ನಾವು ಮನೇಲಿ ಮಾಡಿದ್ರೆ ಆ ರೀತಿ ಬರಲ್ಲ, ದೇವಸ್ಥಾನದಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪೊಂಗಲ್ಲು ಕೂಡ ನಾವು ಮನೇಲಿ ಮಾಡಿದ್ರೆ ಆ ರೀತಿ ಟೇಸ್ಟೇ ಬರಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ನಿಮಗೂ ಯಾರಿಗಾರು ಆ ರೀತಿ ಇದೆಯಾ? ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಇಷ್ಟನಾ? ಹಾಗಿದ್ರೆ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಅಲ್ಲಿ ತುಂಬ ಫ್ರೆಶ್ಶು ತರಕಾರಿಗಳು ಸಿಗುತ್ತೆ ಆ್ಯಂಡ್ ಫ್ರೂಟ್ಸ್ ಸಿಗುತ್ತೆ. ನಿಮ್ಗೇನು ಬೇಕೋ ಅದು ತೊಗೋಬೋದು ನೀವು. ತುಂಬ ಫ್ರೆಶ್ ಆಗಿರುತ್ತೆ ಅಲ್ಲೆಲ್ಲ. ಆಲ್ಮೋಸ್ಟ್ ನಾವು ನೋಡಿರೋಂಗೆ ಅಲ್ಲೇ ಸೊಪ್ಪೆಲ್ಲ ಬೆಳೆದಿರ್ತಾರೆ. ಯಾಕಂತ ಹೇಳಿದ್ರೆ ನಾವು ಹೋದಾಗ ಅಲ್ಲಿ ಬೆಳೀತಾ ಇರ್ತಾರಲ್ಲ, ಅಲ್ಲೇ ತೆಗಿತಾ ಇರ್ತಾರೆ, ಕಟ್ತಾ ಇರ್ತಾರೆ. ಅಲ್ಲೂ ತೊಗೊಂಡು ಬಂದಿದ್ದೀವಿ ನಾವು ಸೊಪ್ಪು. ಅದು ನಿಮಗೆ ಗೊತ್ತೇ ಇರುತ್ತಲ್ವ ಎಷ್ಟು ಫ್ರೆಶ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ, ನೀರು ಎಷ್ಟು ಕಡಿಮೆ ಆಗಿದೆ, ಮಳೆನೇ ಇಲ್ಲ. KRS ತುಂಬಿಲ್ಲ ಅಲ್ಲ, ಇನ್ನೂ ಅದಕ್ಕೊಂದು ಸ್ವಲ್ಪ ನೀರು ಬಂದಿಲ್ಲ. ಹೇಗೋ ಕತೆ ಏನೋ ಗೊತ್ತಿಲ್ಲ ಮುಂದಕ್ಕೆ. ನಾವಂತೂ ಜಮೀನಲ್ಲಿ ಬೆಳೆ ಬೇರೆ ಇದೆ, ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ, ಅರ್ಥನೂ ಆಗ್ತಾಯಿಲ್ಲ. ಈ ನೀರು ಮೇಲೆ ಡಿಪೆಂಡ್ ಆಗಿದ್ದೀವಿ. ಬೋರ್ ಇದೆ, ಬಟ್ ಅದರಲ್ಲೂ ಮಳೆ ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಹೇಗೆ ನೀರು ಬರುತ್ತೆ ಹೇಳಿ? ಅದರಲ್ಲೂ ನೀರು ಬರಲ್ಲ. ಬರೀ ನಿಮಗಿಲ್ಲಿ ಫ್ರೂಟ್ಸು ವೆಜಿಟೇಬಲ್ಸ್ ಅಷ್ಟೇ ಅಲ್ಲ, ಬಿಸಿಯಾಗಿ ಬಜ್ಜಿ ಸಿಗುತ್ತೆ, ಚುರ್ಮುರಿ, ಸೋಡಾ, ನಿಪ್ಪಟ್ಟು ಮಸಾಲ ಎಲ್ಲ ತಿನ್ನೋಕ್ಕೆ ಸಿಗುತ್ತೆ. ಹಾಗೆ ಮಕ್ಕಳಿಗೆ ಬೇಕಾಗಿರೋಂಥ ಆಟ ಸಾಮಾನು ಥಿಂಗ್ಸ್ ಎಲ್ಲ ಸಿಗುತ್ತೆ. ಮಕ್ಕಳಂತೂ ನೋಡಿಬಿಟ್ರೆ ಬಿಡಲ್ಲ. ಅದರಲ್ಲೂ ನಮ್ಮ ಧೃತಿ ಅಂತೂ ನೋಡಿಬಿಟ್ರೆ ಬಿಡೋದೇ ಇಲ್ಲ, ಎಲ್ರಿಗೂ ಹೇಳ್ಕೊಟ್ಬಿಡ್ತಾಳೆ. ಆ್ಯಂಡ್ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅವತ್ತು ಪಾಂಡವಪುರಕ್ಕೆ. ಅಲ್ಲಿಂದ ನಾವು ನಿಮಿಷಾಂಬ ದೇವಸ್ಥಾನ ಮುಗಿಸ್ಕೊಂಡು ಪಾಂಡವಪುರಕ್ಕೆ ಹೊರಟ್ವಿ. ಪಾಂಡವಪುರ ಅಲ್ಲಿ ಎಲ್ಲಿ ಅಂತ ನೋಡ್ತಾ ಇದ್ದೀರಾ? ನಾವು ಹೊರಟಿದ್ದು ಉಕ್ಕಡದ ಮಾರಮ್ಮನ ದೇವಸ್ಥಾನಕ್ಕೆ. ಆ್ಯಕ್ಚುಲಾಗಿ ನಾವು ಅಂದ್ಕೊಂಡಿದ್ದು ಫಸ್ಟು ಇಲ್ಲಿ ಡೈರೆಕ್ಟಾಗಿ ಹೋಗಬೇಕು ಅಂತ ಹೇಳಿ, ಬಟ್ ಆನ್ ದ ವೇ ಹೇಗಿದ್ದರೂ ಹೋಗ್ತೀವಲ್ಲ, ಇಲ್ಲೆಲ್ಲ ಹೋಗ್ಬಿಟ್ಟು ಹೋಗೋಣ, ಮಹಾಕಾಳಿ ದೇವಸ್ಥಾನ, ನಿಮಿಷಾಂಬ ದೇವಸ್ಥಾನ ಎಲ್ಲ ಹೋಗ್ಬಿಟ್ಟು ಲಾಸ್ಟಲ್ಲಿ ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ನಾವು ಸರಿ ಅಂತ ಹೊರಟ್ವಿ. ಇಲ್ಲಿಗೆ ಯಾಕೆ ಹೋಗಿದ್ದೀವಿ ಅಂತ ತಿಳ್ಕೊಬೋದು. ಇಲ್ಲಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಇಲ್ಲಿ ತಡೆ ಓಡಿಸೋಕ್ಕೆ ಅಂತ ಮೇಯ್ನ್ ನಾವು ಅಂದ್ಕೊಂಡಿದ್ದು. ಯಾಕಂತ ಹೇಳಿದ್ರೆ ಅಕ್ಕ ಬಂದಿದ್ಲು, ಸೊ ಹೆಲ್ತ್ ಅಪ್ಸೆಟ್ ಆಗಿತ್ತು. ಹಾಗಾಗಿ ಇಲ್ಲೊಂದು ಹೋಗಿ ತಡೆ ಓಡಿಸ್ಬೇಡ ಅಂತ ಹೇಳಿ. ಉಕ್ಕಡ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಹೋಗೋದು ತಡೆ ಓಡಿಸೋಕ್ಕೇ. ಹಾಗಾಗಿ ನಾವು ತಡೆ ಓಡಿಸೋಕ್ಕೆ ಹೋಗಿದ್ವಿ ಅವತ್ತು. ನಾನು ಮುಂಚೆ ಇದೆಲ್ಲ ಬಿಲೀವ್ ಮಾಡ್ತಾ ಇರಲಿಲ್ಲ ಅಷ್ಟು, ಬಟ್ ಈಗ ಬಿಲೀವ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಆ ಥರ ಇನ್ಸಿಡೆಂಟ್ ಆಗಿದೆ. ಒಂದೆರಡು ನಿಮ್ಮ ಜೊತೆ ಹೇಳ್ತೀನಿ ಏನಂತ ಹೇಳಿ. ಒಂದಿನ ಏನಾಯಿತು ಅಂತ ಹೇಳಿದ್ರೆ, ಜಮೀನ್ ಹತ್ರ ಹೋಗಿದ್ವಿ ಎಲ್ಲರೂ. ನಮ್ಮ ಅಕ್ಕನೂ ಬಂದಿದ್ದರು. ಸೊ ಅಲ್ಲಿ ಫೋಟೋ ತಗೊಳ್ಳೋಣ ಅಂತ ಅವ್ಳು ಫ್ರೀ ವಯಸ್ಸಲ್ಲಿ ಇದ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅವಳು ಯಾಕೋ ಒಂಥರ ಅನ್ಈಸಿ ಆಗ್ತಾಯಿತ್ತು. ಅವರು ಎಲ್ಲ ಚೆಕ್ ಮಾಡ್ತಿದ್ವಿ, BP ಪಲ್ಸ್ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲ ನಾರ್ಮಲ್ ಇತ್ತು. ಬಟ್ ಶಿ ವಾಸ್ ಫೀಲಿಂಗ್ ಅನ್ಈಸಿ. ಏನು ಇತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿದ್ವಿ, ಬೇಡ ನೋಡೋಣ ಅಂತ ಹೇಳಿದ್ವಿ. ಬಟ್ ಅವ್ರ ಕೈಲಿ ಆಗ್ತಾನೇ ಇರಲಿಲ್ಲ. ಸೊ ವಾಟ್ ವಿ ಡಿಡ್ ಅಂತ ಹೇಳಿದ್ರೆ, ಫೈನಲಿ ನಾವು ನಮ್ಮ ಮನೆ ಹತ್ರ ಕಾಳಮ್ಮನ ದೇವಸ್ಥಾನ ಇತ್ತು, ಅಲ್ಲಿಗೆ ಕರ್ಕೊಂಡೋದ್ವಿ. ಆ್ಯಂಡ್ ಹೇಳಿದ್ವಿ, ಈ ಥರ ಯಾಕೋ ಅವಳಿಗೆ ಈ ಥರ ಆಗ್ತಾಯಿದೆ, ನಾವು ಜಮೀನ್ ಹತ್ರ ಹೋಗಿದ್ವಿ, ಆಗಿಂದ ಒಂಥರ ಆಗ್ತಾಯಿದೆ ಅವಳಿಗೆ ಅಂತ ಹೇಳಿದ್ದು. ಅಲ್ಲೋಗಿ ತಾಯ್ತ ಹಾಕ್ಸ್ಕೊಂಡು ತೀರ್ಥ ಹಾಕಿದ್ರು ಅಷ್ಟೇ, ಶಿ ವಾಸ್ ಫೈನ್. ಸೊ ಅವಾಗಿನಿಂದ ಅವಳು ಜಮೀನ್ ಹತ್ರ ಬರೋಕ್ಕೆ ಸ್ವಲ್ಪ ಹೆದರ್ಕೋತಾಳೆ. ಬಟ್ ಏನು ಹೇಳ್ಬೇಕು ಹೇಳಿ, ಅದು ಹಾಕಿದ ತಕ್ಷಣ, ತಾಯ್ತ ಹಾಕಿಸಿ ನೀರು ಹಾಕ್ಸಿದ ತಕ್ಷಣ ಶಿ ವಾಸ್ ಕಂಪ್ಲೀಟ್ಲಿ ಫೈನ್. ಹೇಗೋ ಏನೋ ನಂಬ್ತಾನೇ ಇರಲಿಲ್ಲ ನಾವಿದೆಲ್ಲ, ಬಟ್ ಇವೆಲ್ಲ ನಂಬಂಗೆ ನಮ್ಮನ್ನು ಮಾಡುತ್ತೆ. ಆ್ಯಂಡ್ ಇನ್ನೇನು ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ಗೂ ಅಷ್ಟೇ 2 ಟೈಮ್ಸ್ ಇದೇ ರೀತಿ ಆಗಿತ್ತು. ತುಂಬ ಹೈ ಫೀವರು. ಡಾಕ್ಟರ್ಸ್ಗೂ ತೋರಿಸಿದ್ವಿ, ಎಲ್ಲ ಮಾಡಿದ್ವಿ, ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಇದೇ ರೀತಿ ಆದಾಗ ಏನಪ್ಪ ಏನು ಕಡಿಮೆನೂ ಆಗ್ತಾಯಿಲ್ಲ ಏನಿಲ್ಲ ಅಂತ ಸರಿ ಅಂತ ಟೆಂಪಲ್ಗೆ ಹೋಗಿ, ಅವ್ರಿಗೂ ಅಷ್ಟೇ ಇದೇ ರೀತಿ. ಬಟ್ ಅವ್ರಿಗೆ ಯಾವ ಭಯನೂ ಇಲ್ಲ, ಏನೂ ಇಲ್ಲ. ಅವ್ರು ಎಷ್ಟೊತ್ತಲ್ಲಾದರೂ ಅವ್ರ ಜಮೀನಲ್ಲಿ ತಿರುಗಾಡ್ತಾರೆ. ಅಲ್ಲೆಲ್ಲರೂ ಹೇಳ್ತಾರೆ, ಹಂಗೆಲ್ಲ ತಿರುಗಾಡಬೇಡ, ಎಷ್ಟೊತ್ತಲ್ಲಿ ಅಂದರೆ ಅಷ್ಟೊತ್ತಲ್ಲಿ, ನೀನು ಹಂಗೆಲ್ಲ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ತಿರುಗಾಡಬೇಡ ಹಾಗೆ ಹೀಗೆ ಅಂತ. ಬಟ್ ನನ್ನ ಹಸ್ಬೆಂಡ್ಗಂತೂ ಒಂದು ಚೂರು ಭಯ ಇಲ್ಲ. ಬಟ್ ನಾನಂತೂ ತುಂಬ ಡರ್ಪೋಕ್. ನನಗೊಂದು ಎಷ್ಟು ಭಯ ಅಂದರೆ ಅಷ್ಟು ಭಯ ಆಗುತ್ತೆ. 6 o'clock ಮೇಲೆ ನಾನು ಅವ್ರ ಜೊತೆ ಗಾಡೀಲಿ ಬರೋಕ್ಕೂ ಹೆದರ್ಕೋತೀನಿ. ಯಾಕಂದರೆ ಹಿಂದೆ ಕೂತ್ಕೋಬೇಕಲ್ವ ಬೈಕಲ್ಲಿ. ಸೊ ಆ ಕಡೆ ಈ ಕಡೆ ಏನೂ ನೋಡಲ್ಲ, ಸುಮ್ಮನೆ ಮಾತಾಡಿಕೊಂಡು
ಮಾತಾಡ್ಕೊಂಡು ಬಂದುಬಿಡ್ತೀವಿ. ಯಾಕಂದರೆ ಹಿಂದೆ ನೋಡೋಕ್ಕೂ ಅಕ್ಕಪಕ್ಕ ನೋಡೋಕ್ಕೂ ನನಗೆ ಭಯ, ಸೌಂಡೆಲ್ಲ ನನಗೊಂಥರ ಭಯ ಆಗುತ್ತೆ. ಇಷ್ಟೊಂದು ಹೆದ್ರುಕೊಂಡ್ರೆ ನೀನು ಹೇಗೆ ಅಂತ ಹೇಳ್ತಾರೆ. ಅವ್ರಿಗೂ ಆಗಿತ್ತು ಇದೇ ರೀತಿ. ಆಮೇಲೆ ಈ ಥರ ಮಾಡಿಸಿದ್ಮೇಲೆ ತಾಯ್ತ ಹಾಕ್ಸ್ಕೊಂಡು ಬಂದಮೇಲೆ, ತೀರ್ಥ ಹಾಕ್ಸ್ಕೊಂಡು ಬಂದಮೇಲೆ ಹುಷಾರಾದರು. ಸೊ ಇದೆಲ್ಲ ಅವರವರ ನಂಬಿಕೆ ಅಷ್ಟೇ. ನಾನಿಲ್ಲಿ ಯಾರಿಗೂ ನಿಮ್ಮನ್ನು ನಂಬಬೇಡಿ ಅಂತ ಇಲ್ಲಿ ಯಾವುದೇ ರೀತಿ ಹೇಳ್ತಾ ಇಲ್ಲ. ನನಗೆ ಎಕ್ಸ್ಪೀರಿಯನ್ಸ್, ನಮ್ಮ ಫ್ಯಾಮಿಲಿಗೆ ಎಕ್ಸ್ಪೀರಿಯನ್ಸ್ ಏನಾಗಿದೆಯೋ ನಾವು ಅದನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.